ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಪ್ರಮೋಟ್ ಮಾಡಿದ್ದು ಕೂಡ ಒಂದು ದೊಡ್ಡ ಇಶ್ಯೂ ಆಯಿತು. ಹಾಗಾಗಿ ನಮ್ಮ ಎಲ್ಲ ದೊಡ್ಡ ಯಶಸ್ಸು ಚಾನಲ್ಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಮಾಧ್ಯಮಗಳಿಗೆ ಮತ್ತು ಎಲ್ಲಕ್ಕಿಂತ ದೊಡ್ಡ ಇಡೀ ಕರ್ನಾಟಕ ನಮ್ಮನ್ನು ಪ್ರೀತಿ ಮಾಡೋಕ್ಕೆ, ಇಲ್ಲಿಯ ಪ್ರತಿಯೊಬ್ಬ ನಟನಟರು ಅದಕ್ಕೋಸ್ಕರನೇ ಜೀವಿಸಿ ಬಂದಿದ್ದಾರೇನೋ ಪಾತ್ರಗಳಾಗಿ ಅಂತ ಪ್ರೀತಿ ಮಾಡ್ತಲ್ಲ, ಅದು ದೊಡ್ಡ ಯಶಸ್ಸು ಕೊಟ್ಟಿದೆ. ಅದಕ್ಕಾಗಿ ಇಡೀ ಕರ್ನಾಟಕಕ್ಕೆ 500ನ ತುಂಬು ಸಂಭ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಮುಂದೆ. ಅದಕ್ಕೆ ಕರ್ನಾಟಕಕ್ಕೆ ಒಂದು ದೊಡ್ಡ ಹೃದಯ ತುಂಬಿದ ಪ್ರೀತಿ ಇಡೀ ಟೀಮ್ನ ಪರವಾಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆರಂಭ ಮಾಡಿದ್ದೀನಿ, ಎಲ್ಲ ಒಬ್ರಿಗಿಂತೊಬ್ರು ಸಖತ್ತ ಮಾತಾಡ್ತಾರೆ, ನೀವು ಕೇಳ್ಬೋದು, ಅವರು ಮಾತಾಡ್ತಾರೆ. ಹಾಕ್ಕೊಟ್ಟಿದ್ದೆ ಸರ್ ಅವ್ರಿಗೆ. ಅಲ್ಲ, ನೀವು ಕೇಳ್ಬೋದು, ನಿಮ್ಗೇನಾದರೂ ಅನಿಸಿಕೆ. ಅಲ್ಲ ಕೇಳಿ, ನಾನೇ ಕೇಳ್ತೀನಿ ನಿಮಗೆ ಬೇಕಾದ್ರೆ. ಇಲ್ಲ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಪ್ರತಿಯೊಂದು ಒಬ್ಬೊಬ್ಬರು ಸಪೋರ್ಟಿಂದ ಇದು 500 ಎಪಿಸೋಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಅಂದರೆ ಪ್ರತಿಯೊಬ್ಬರು ಪ್ರೀತಿ ಮಾಡುವಂಥ ಒಂದು ಸೀರಿಯಲ್ ಆಗಿದ್ದೇ ನಮಗೆ ಬಹಳ ಸಂತೋಷದ ವಿಷಯ. ಹಲವಾರು ಸೀರಿಯಲ್ಗಳು ಬರುತ್ತೆ, ಹಲವಾರು ಸೀರಿಯಲ್ಗಳು ಹೋಗುತ್ತೆ, ಆದರೆ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರೂ ಹೆಸರಿಡ್ದು, ಅಲ್ಲಿ ನಾವು ಏನು ಇಟ್ಕೊಂಡಿದ್ದೀವಲ್ಲ, ಇಲ್ಲಿ ಪೆಟ್ ನೇಮ್ಸ್ ಇಟ್ಕೊಂಡಿದ್ದೀವಿ ಒಬ್ಬೊಬ್ಬರಿಗೆ ಕಥೆ ಪ್ರಕಾರ, ಅದನ್ನೇ ಹಿಡಿದು ಕರೀತಾರೆ ಜನ. ಹಾಗೆ ನಮ್ಮನ್ನು ರಿಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಒಂದು ದೊಡ್ಡ ವಿಷಯ. ಯಾಕಂದರೆ ಪ್ರತಿಯೊಬ್ಬರು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಹೋಗಿ ಟ್ರಾವೆಲ್ ಮಾಡಿರೋ ಎಲ್ಲ ಕಡೆ ಎಲ್ಲರೂ, ಈ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್, ಎಲ್ಲರಿಗೂ ಈಗ ಮೊಬೈಲ್ ಅಲ್ವಾ, ಎಲ್ಲರೂ ಆಸೆ ನೋಡ್ತಿರ್ತಾರೆ. ನಾನು ನೋಡಿದ್ರೆ ಒಂದು 80% ಆಫ್ ದಿ ಪೀಪಲ್, 20% 80% ಆಫ್ ದಿ ಪೀಪಲ್ ಬೆಳಗ್ಗೆ ನಾನು ಹತ್ತುವಾಗಲೂ ಸರಿ ಯಾವಾಗಲೂ ಆಸೆ ಓಡ್ತಾ ಇರುತ್ತೆ. ಅದು ನೋಡಿದಾಗಲೇ ನಮಗೊಂದು ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಅವರು ಕೊಡೋ ಪ್ರೀತಿ, ಇವತ್ತೇ ನಮ್ಮ ಲೊಕೇಶನ್ಗೆ ಹಲವಾರು ಜನ ಬಂದು ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ಎಲ್ಲ ಸಕ್ಸಸ್ಗೆ ನಮ್ಮ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್, ಚಾನಲ್ ಆ್ಯಂಡ್ ಮೈ ವಂಡರ್ಫುಲ್ ಕೋ ಆರ್ಟಿಸ್ಟ್, ಇವರಿಲ್ಲ ಅಂದರೆ ಅದು ಚಾನ್ಸೇ ಇಲ್ಲ. ಭಯಂಕರ ಸಪೋರ್ಟಿವ್. ಯಾಕಂದರೆ ಒಬ್ಬರು ಟಚ್ವುಡ್, ಅದೇ ನಾನು ಹಲವಾರು ಸೀರಿಯಲಲ್ಲಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸೆಟ್ಟು. ಇಷ್ಟು ಜೆಲ್ಲಾಗಿರುವಂಥ ಸೆಟ್ಟು 1.5 ವರ್ಷ ಆಯಿತು. ನಮ್ಮಲ್ಲಿ ಯಾವತ್ತೂ ಒಂದು ಸಣ್ಣ ಪುಟ್ಟ ಜಗಳ ಕೂಡ ಆಗಿಲ್ಲ, ಒಂದು ಸಣ್ಣ ಪುಟ್ಟ ಈಗೋ ಇಶ್ಯೂಸ್ ಕೂಡ ಆಗಿಲ್ಲ. ಆ್ಯಂಡ್ ಒಂದೇ ರೂಮಲ್ಲಿ ಇಷ್ಟು ಜನ ಕೂತಿರ್ತೀವಿ, ಆದರೆ ಯಾರಿಗೂ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳು ಬರಲಿಲ್ಲ. ಥಾಟ್ಸ್ ಡಿಸ್ಕಸ್ ಮಾಡ್ತೀವಿ, ಹಂಗೆ ಮಾಡ್ಬೋದಿತ್ತು ಸೀನು, ಹಿಂಗೆ ಮಾಡ್ಬೋದಿತ್ತು ಅಂತ. ಅದು ಬಿಟ್ಟು ಇಟ್ಸ್ ಬೀನ್ ಅ ವಂಡರ್ಫುಲ್ ಟೀಮ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಸೊ ಥ್ಯಾಂಕ್ ಯು, ದಿಸ್ ಇಸ್ ಅನ್ ಆಪರ್ಚುನಿಟಿ ನಿಮ್ಮೆಲ್ಲರಿಗೂ ಹೇಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂತಹ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕಂದರೆ ಫಸ್ಟ್ ಟೈಮ್ ಈ ಥರದೊಂದು ಪ್ರೆಸ್ ಮೀಟು ನಾವು ಆಸೆ ತಂಡದ ಪ್ರಯುಕ್ತ ನಡೀತಾ ಇರೋದು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾದವ್ರಿಗೆ ವೆಲ್ಕಮ್ ನಮ್ಮ ಸೆಟ್ಗೆ. ಹೀಗಿದೆ ಆವಾಗಲಿಂದ ನೋಡ್ತಾ ಇದ್ದೀರಾ, ಇಷ್ಟೇ ಫನ್ ಮಾಡಿಕೊಂಡು ಆರಾಮಾಗಿ ಜಾಲಿಯಾಗಿ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಆಯಾ ಎಮೋಷನ್ಸ್ ಇರುತ್ತೆ ನಮಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಮನೆಗೆ ಹೋಗ್ತಿದ್ದಾಗೆ. ಆದರೆ ಇಲ್ಲಿ ಬಂದು ನಾವೆಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ, ನಮ್ಗೆ ಇಷ್ಟವಾಗಿರೋ ಕೆಲಸ ಮಾಡ್ತಾಯಿದ್ದೀವಿ ಅಂತ ತುಂಬ ಖುಷಿ ಇದೆ. ಯಾವುದೇ ಒಂದು ಕೆಲಸ ಅಥವಾ ಯಾವುದೋ ಒಂದು ಪ್ರತಿಭೆ ಅದು ತುಂಬ ಚೆನ್ನಾಗಿದ್ದರೆ ಅದಕ್ಕೆ ಸಕ್ಸಸ್ ಸಿಗೋದು, ಯಶಸ್ಸು ಸಿಗೋದು ಸ್ವಲ್ಪ ನಿಧಾನ ಆಗಬಹುದು. ಆದರೆ ನಿಜವಾದ ಒಳ್ಳೆಯ ಪ್ರತಿಭೆಗೆ, ಒಳ್ಳೆಯ ಕಲೆಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಅದನ್ನು ಜನ ಗುರುತಿಸ್ತಾರೆ ಅಂತ ಅನ್ನೋದಕ್ಕೆ ನಮ್ಮ ಆಸೆ ತಂಡ, ಆಸೆ ಧಾರಾವಾಹಿ ಒಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 500 ಕಂತುಗಳನ್ನು ಪೂರೈಸಿದೆ. ಸರ್ ಹೇಳಿದಾಗೆ ನಿಧಾನವಾಗಿ ಗ್ರ್ಯಾಜುಲಿ ಒಂದು ಗ್ರಾಫ್ ಹಾಗೆ ಏರ್ತಾ ಬಂದಿದೆ. ಫಸ್ಟ್ ವೀಕು, ಸೆಕೆಂಡ್ ವೀಕು, ಫಸ್ಟ್ ಮಂತ್ ಕೂಡ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ ಪಬ್ಲಿಕ್ಕಿಂದ. ಆದರೆ ಇವಾಗಂತೂ ನಾನು ನಿಜ ಹೇಳಬೇಕು ಅಂದರೆ ಪರ್ಸ್ನಲಿ ನಾನು ಇವಾಗ ಆಸೆ ಧಾರಾವಾಹಿಗೆ ಒಬ್ಬ ಪಾತ್ರವಾಗಿ ನನ್ನ ಪಾತ್ರ ನಿರ್ವಹಿಸ್ತಾ ಇದ್ದೀನಿ, ಇನ್ನು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಆಸೆ ಧಾರಾವಾಹಿಗೆ ಜನ ತೋರಿಸ್ತಾ ಇರೋಂಥ ಪ್ರೀತಿ, ಆಸೆ ಧಾರಾವಾಹಿಯ ಅಭಿಮಾನಿಗಳಿಗೋಸ್ಕರ ಈ ಧಾರಾವಾಹಿನ ಇಷ್ಟು ಖುಷಿಯಿಂದ ದಿನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಮಗೆ ಶಕ್ತಿ. ಅವ್ರನ್ನಂತೂ ಯಾವತ್ತೂ ಮರೆಯೋದಿಲ್ಲ. ನಮಗೆ ನಿಜವಾಗ್ಲೂ ಶಕ್ತಿ ಕೊಟ್ಟು ಇನ್ನೂ ದಿನ ಬಂದು ಮೇಕಪ್ ಹಾಕ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ಎಲ್ಲ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ತುಂಬ ದೊಡ್ಡ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಶಿಲ್ಪಾ ಮ್ಯಾಮಿಗೆ ಥ್ಯಾಂಕ್ ಯು ಹೇಳಬೇಕು. ನಾನು ಸ್ವಲ್ಪ ಸ್ಕೆಪ್ಟಿಕಲ್ ಇದ್ದೆ, ಈ ಕ್ಯಾರೆಕ್ಟ್ರು ಮಾಡೋಕ್ಕಾಗತ್ತಾ, ನನ್ನ ಕೈಲಿ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಮ್ಯಾಮ್ ನಂಬಿಕೆ ಇಟ್ಕೊಂಡು ನನಗೆ ಈ ಕ್ಯಾರೆಕ್ಟ್ರು ಕೊಟ್ಟರು. ಆ್ಯಂಡ್ ಇನ್ ದ ಮಿಡಲ್ ಬಂದಿದ್ದು ನಾನು, ಇವರೆಲ್ಲ ಫ್ರಮ್ ದ ಬಿಗಿನಿಂಗ್ ಇದ್ದರು, ನಾನು ಮಿಡಲಲ್ಲಿ ಬಂದಿದ್ದು ಕ್ಯಾರೆಕ್ಟರು. ಬಟ್ ಸೋ ಮಚ್ ಆಫ್ ಲವ್, ಅಷ್ಟು ಪ್ರೀತಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು.
ಆ್ಯಂಡ್ ನಮ್ಮ ಅಮ್ಮನ ಮುಖದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕಾಣುತ್ತೆ ವೆನ್ಎವರ್ ನಾನು ಆಚೆ ಹೋದರೆ ಸಾಕು. ಶ್ರುತಿ ಅಂತ ಕರೆಯಲ್ಲ ಬಿಡಿ, ಮೈಕಮ್ಮ, ಸೋನ್ ಪಾಪಡಿ ಅದೇನು ಪೆಟ್ ನೇಮ್ ಇದೆಯೋ ಅದನ್ನೇ ಕರೆಯೋದು. ರೋಡ್ ಮಧ್ಯೆ ಅಂತೂ ಅಲ್ಲೇ ಕೂಗ್ತಾ ಇರ್ತಾರೆ. ಬಟ್ ದಟ್ ಮಚ್ ಆಫ್ ಲವ್ ನಮ್ಮ ಸೀರಿಯಲ್ಗೋಸ್ಕರ, ನಮ್ಮ ಪ್ರತಿಯೊಂದು ಕ್ಯಾರೆಕ್ಟರ್ಗೋಸ್ಕರ. ನಾನೊಬ್ಳನ್ನೇ ಕೇಳಲ್ಲ, ನಾನೊಬ್ಳೆ ಕಾಣಿಸಿದ್ರು ನಾನೊಬ್ಳನ್ನೇ ಕೇಳಲ್ಲ, ಪ್ರತಿಯೊಬ್ಬರು ಬಗ್ಗೆನೂ ಕೇಳ್ತಾರೆ. ಅವ್ರ ಅಮ್ಮ ಅಕ್ಕನ ಮಗು ಹೇಗಿದೆ, ಅವ್ರದ್ದು ಎವ್ರಿಥಿಂಗ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಸ್ಟೋರಿ ಏನಾಗುತ್ತೆ ಅಂತೆಲ್ಲ ಫ್ಯೂಚರ್ದ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆ ನೀವು ಸೀರಿಯಲ್ ನೋಡಿ ಅಂತ ಪ್ರಮೋಷನ್ ಮಾಡ್ತೀನಿ. ಬಟ್ 500 ಎಪಿಸೋಡ್ಸ್ ಅಂದರೆ ಜೋಕ್ ಅಲ್ಲ, ಇಟ್ಸ್ ಅ ಹ್ಯೂಜ್ ಮೈಲ್ ಸ್ಟೋನ್. ನಮಗೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇನ್ನೂ ಜಾಸ್ತಿನೇ ಆಗಲಿ, ಮೊನ್ನೆ ತಾನೇ ಅಂದ್ವಿ 5,000 ಗ್ರೀಡಿ ಹೌದು, ಬಟ್ ಆದಷ್ಟು ಖುಷಿನೇ. ಆ್ಯಂಡ್ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ, ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ಎವ್ರಿ ಒನ್, ನಮ್ಮ ಚಾನಲ್ ಸುವರ್ಣ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಈ ಲಾಸ್ಟಲ್ಲಿ ಮಾತಾಡೋರಿಗೆ ತುಂಬ ಡಿಸಡ್ವಾಂಟೇಜ್ ಇರುತ್ತೆ. ಸರ್ ಹೇಳ್ದಂಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಮಾತಾಡ್ಬಿಡ್ತಾರೆ. ನನಗೆ ಮಾತಾಡೋಕ್ಕೆ ಏನಿಲ್ಲ. ಥ್ಯಾಂಕ್ ಯು ಸುವರ್ಣ ಚಾನಲ್ಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಎಲ್ಲರಿಗೂ. ನಾನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ. ನಾನು ಡೈಲಿ ವೈಟ್ ಫೀಲ್ಡ್ನಲ್ಲೇ ಟ್ರಾವೆಲ್ ಮಾಡೋದು. ಒಂದಿನ ಕಾರಲ್ಲಿ ನಾರ್ಮಲ್ ಹೋಗ್ತಾ ಇದ್ದೀನಿ, ಹಿಂದೆಯಿಂದ ಹಾರ್ನ್ ಹೊಡಿತಾ ಇದ್ದಾನೆ ಯಾರೋ. ಯೂಶಲಾಗಿ ಕೋವ ಬರುತ್ತಲ್ವಾ, ಯಾರು ಹಾರ್ನ್ ಹೊಡಿತಾ ಇದ್ದಾನೆ ಅಂದರೆ ಮುಂದೆ ಬಂದು ಪಾರ್ಕ್ ಮಾಡಿ ಮಾತಾಡ್ಸ್ತಾ ಇದ್ದಾನೆ. ಆಸೆ ಸೀರಿಯಲ್ ನೋಡ್ತೀವಿ, ಸೂರ್ಯಣ್ಣನ್ ಕೇಳಿದೆ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ನಾನು ಇದಕ್ಕೆ ಮುಂಚೆ ಏನೂ ಇಲ್ಲದೆ ಇರೋಂಗೆ ಒಂದು ಹೆಸರು ತಂದು ಕೊಟ್ಟಿದೆ ಆಸೆ. ಥ್ಯಾಂಕ್ ಯು ಸೋ ಮಚ್ ಆಸೆ. ನಾನು ಮನೋಜ್. ನೋಡಿ, ಮನೋಜ್ ಅಂದ್ರೆ ನಗ್ತಾರಲ್ಲ, ಗೊತ್ತಿಲ್ಲ, ಏನೋ ಮನೋಜಲ್ಲೇ ಏನೋ ನಗು ಇದೆ. 500. ಹೌದೌದು, ಈಗ ಬಿಸ್ನೆಸ್ ಮ್ಯಾನ್ ಅಲ್ಲಪ್ಪ, ಈಗ ನಾರ್ಮಲ್ ಕಾಮನ್ ಪೀಪಲ್. 500 ಎಪಿಸೋಡ್ ಅಂತಂದರೆ ಒಂಥರ ಖುಷಿ. ಆ ಖುಷಿ ಜೊತೆಗೆ ಒಂಥರ ಈಗ ಹೊಸ ಜವಾಬ್ದಾರಿ. ಸೀರಿಯಲ್ಗೆ, ಚಾನಲ್ಗೆ ಎಲ್ರಿಗೂ ತುಂಬ ಖುಷಿಯಾಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗ್ತಿದೆಯಲ್ಲ ಅಂತ ಒಂದು ಆತಂಕನೂ ಕೂಡ ಇದೆ. ಖಂಡಿತ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದರ ರೀಚ್ ಆಗೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಮನೋಜ್ ಅನ್ನೋ ಒಂದು ಪಾತ್ರನ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಿಗೆ ಇಲ್ಲಿಂದಲೇ ನಮಸ್ಕಾರ. ಯಾಕಪ್ಪ ಅಂತ ಅಂದರೆ, ನಾನು ನಮ್ಮ ಅಮ್ಮ ನಮ್ಮ ಅಪ್ಪನೂ ಇಷ್ಟೊಂದು ಬೈದಿರಲಿಲ್ಲ ನನಗೆ ನನ್ನ ಲೈಫಲ್ಲಿ. ಆ ಥರ ತುಂಬ ಚೆನ್ನಾಗಿ ಬೈತಿದ್ದೀರಾ, ಖುಷಿಯಾಗುತ್ತೆ. ಒಳ್ಳೊಳ್ಳೆ ಪದಗಳನ್ನ ಯೂಸ್ ಮಾಡಿ ಬೈತಾ ಇದ್ದೀರಾ, ಹ್ಯಾಪಿ. ಬೈತಾ ಇದ್ದೀರಾ ಅಂದರೆ ರೀಚ್ ಆಗಿದ್ದೀನಿ ಅಂತ ಅಲ್ಲಿಗೆ. ನೆನ್ನೆ ಆಕಸ್ಮಿಕವಾಗಿ ಒಂದು 3 days ಬ್ಯಾಕು ಒಬ್ಬ ಫ್ಯಾನ್ ಸಿಕ್ಕಿದ್ರು, ಆಸೆ ಫ್ಯಾನ್. ನನ್ನ ಫ್ಯಾನ್ ಅಂತ ಹೇಳಿದ್ರು, ಗೊತ್ತಿಲ್ಲ ಸೂರ್ಯನ ಫ್ಯಾನು ನನ್ನ ಫ್ಯಾನ್. ನಿಮ್ಮ ಫ್ಯಾನ್ ಸರ್ ನಾನು. ಓಕೆ, ಥ್ಯಾಂಕ್ಸ್ ಅಂದೆ ಫಸ್ಟ್ ಟೈಮ್. ಅವನದು ಮದುವೆ ಇತ್ತು. ನೆಕ್ಸ್ಟ್ 2 days ಆದಮೇಲೆ ಒಂದು ಮದುವೆ ಇತ್ತು, ಅವ್ನ ಮದುವೆ ಇತ್ತು, ಬರಲೇಬೇಕು. ಹಾಗೆ ಇನ್ವೈಟ್ ಮಾಡಿದ್ರು. ಸೊ ಸುಮ್ಮನೆ ಏನೋ ಪಾರ್ಟಿಲಿ ಸಿಕ್ಕಿದ್ದು, ಏನೋ ಜೋಶಲ್ಲಿ ಹೇಳ್ಬಿಟ್ಟಿದ್ದೇನೆ, ಬಟ್ ತಲೆ ಕೆಡಿಸ್ಕೊಳ್ಳೋ. ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ನಂಬರ್ ಕೊಟ್ಟೆ, ಫೋನ್ ಮಾಡಿದ್ದೆ, ಇನ್ನೂ ನನ್ನ ಹತ್ರ ಇದೆ, ವಾಟ್ಸಪ್ ಚಾಟ್ ಮಾಡಿರೋದು. ಫೋನ್ ಮಾಡಿದ್ರು, ಫೋನ್ ಮಾಡಿಬಿಟ್ಟಲ್ಲ, ಏನು ಮಾಡೋದು ಅಂದ್ಬಿಟ್ಟು ನಂಬರ್ ಕೊಟ್ಬಿಟ್ಟು ತಪ್ಪು ಮಾಡಿಬಿಟ್ಟಲ್ಲ. ನಾನು ಜೋಶಲ್ಲಿದ್ದಾಗ ನೆಕ್ಸ್ಟ್ ಮದುವೆಗೆ ಹೋಗಲೇಬೇಕಾಯ್ತು. ನನ್ನ ಫ್ರೆಂಡೆಲ್ಲ ಇದ್ರು, ಹೋಗಿ ಬಾರೋ ನನ್ನ ಪಾಪ ಹೇಳಿದ್ದಾನೆ ಅಂತ. ಸರಿ, ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಫೋನ್ ಮಾಡಿದೆ, ಅವರು ಜೋಶಲ್ಲಿ ಹೇಳ್ಬಿಟ್ಟಿದ್ರು, ಹೋಗಲ್ಲ ಯಾರು ಹೋಗ್ತಾರೆ ಬಿಡು ಅಂತ. ನಾನು ಒಬ್ಬನೇ ಸಿಕ್ಕಾಕೊಂಡ್ಬಿಟ್ಟಿದ್ದು, ಹೇಳ್ಬಿಟ್ಟಿದ್ದೀನಿ ಬರ್ತೀನಿ ಅಂತ. ಸೊ ಅವನ್ನೆಲ್ಲ ಏನೋ ಆದರೂ ಮಾಡಿ ಕರ್ಕೊಂಡು ಹೋದೆ. ಮದುವೆಗೆ ಹೋದೆ, ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಊಟಕ್ಕೆಲ್ಲ ತುಂಬ ಕ್ಯೂಲ್ ನಿಂತಿದ್ರು. ಆದರೂ ಹೊಟ್ಟೆ ಹಸ್ಬಿಟ್ಟಿದ್ದಾರೆ ನನಗೆ. ಊಟ ಮಾಡ್ಕೊಂಡು ಹೋಗಲೇಬೇಕು. ಊಟ ಮಾಡ್ಕೊಂಡು ಬಂದ ನೆಕ್ಸ್ಟ್ ಡೇ ಫೋನ್ ಮಾಡೋಣ, ಮದುವೆಗೆ ಬಂದಿರಲ್ಲ ನೆನೆ, ನಾಳೆ ನನ್ನ ಬರ್ತಡೇಗೆ ಬಂದ್ಬಿಡೋಣ ಅಂತ. ಹೌದಾ, ನನ್ನ ಬರ್ತಡೇ ಆ್ಯಕ್ಚುಲಿ ನನ್ನ ಬರ್ತಡೇ ಇದೆಯಪ್ಪ ಇವತ್ತು, ನಿಮ್ಮ ಹಿಂಗೆ ಬರಲಿ ಎಂದು. ಸೊ ಅಂದರೆ ಯಾಕೆ ಹೇಳಿದೆ ಅಂದರೆ, ಯಾವ ಥರ ಜನರನ್ನ ಕನೆಕ್ಟ್ ಆಗಿದೆ ಆಸೆ ಅಂತ ಅಷ್ಟೇ. ಹೌದು, ಎಲ್ಲೇ ಹೋದರೂ ಈಗ ತಾನೇ ನಿಮ್ಮ ಸೀರಿಯಲ್ ನೋಡ್ತಾ ಇದ್ದೆ, ಅಯ್ಯೋ ನೀವು ಈಗ ತಾನೇ ಜಸ್ಟ್ ನೋಡ್ತಾ ಇದ್ದೆ, ಇಲ್ಲೇ ಬಂದುಬಿಟ್ರಲ್ಲ ಅಂತ ಶಾಕ್ ಆಗ್ತಾರೆ. ಅಯ್ಯೋ, ಅದೆಲ್ಲ ತುಂಬ ಖುಷಿಯಾಗುತ್ತೆ. ಮತ್ತು ನಾವು ನಮ್ಮ ಜನಪ್ರಿಯತೆ ನೋಡ್ಕೊಂಡು ಬಂದಿದ್ದೀವಲ್ಲ, ಇದೊಂಥರ ಡಿಫ್ರೆಂಟ್ ಲೆವೆಲು. ಈ ಗ್ರಾಫು ಹೀಗೆ ಹೋಗ್ತಾ ಒಂದೇ ಸಲ ರೈಸ್ ಆಗೋಯ್ತು. ಮಾರ್ಕೆಟ್ ಥರ, ನಮ್ಮ ಏನು ಮಾರ್ಕೆಟ್ ಅದು, ಶೇರ್ ಮಾರ್ಕೆಟ್ ಥರ. ಗೊತ್ತಿಲ್ಲ ನನಗೆ ಶೇರ್ ಮಾರ್ಕೆಟ್ ಎಲ್ಲ, ನಾವೆಲ್ಲ ಯಾವತ್ತೂ ನೋಡಿಲ್ಲ. ಹಾಗೆ ಒಂದೇ ಸಲ ರೈಸ್ ಆಗೋದಾಗ ಹೆಂಗಾಗುತ್ತೆ, ಖುಷಿ ಆಗುತ್ತೆ, ಖಂಡಿತ ಖುಷಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗಿದೆ. ಪೆಂಗಿನ ಇಷ್ಟಪಡೋ ಎಲ್ರಿಗೂ ಇಲ್ಲಿಂದ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ನಮ್ಮ ಇಡೀ ಆಸೆ ಟೀಮ್, ಎಲ್ಲ ಟೆಕ್ನಿಷಿಯನ್ಸ್ಗೆ
ನನ್ನ ಸಹ ಕಲಾವಿದರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಒನ್ಸ್ ಅಗೇನ್ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಸೊ ಎಸ್ 500 ಸಂಚಿಕೆಗಳನ್ನ ಪೂರ್ಣಗೊಳಿಸಿದ್ದೀವಿ. ಇದು ನಮ್ಮ ಎಫರ್ಟ್ ಮಾತ್ರ ಅಲ್ಲ, ಇಲ್ಲಿ ಸಾಕಷ್ಟು ಜನ ನಾವು ತೆರೆ ಮೇಲೆ ಕಾಣಿಸ್ಕೋತೀವಿ, ಎಫರ್ಟ್ ಹಾಕಿರೋದು ತೆರೆ ಮೇಲೆ ಕಾಣುತ್ತೆ. ಆದರೆ ನಮ್ಮ ಹಿಂದೆ ಸಾಕಷ್ಟು ಜನ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ಎಲ್ಲ ಥರದ್ದು, ಅಂದರೆ ಇವಾಗ ಮೇಕಪ್ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಲೈಟ್ ಆಫೀಸರ್ಸು ಎಲ್ಲರೂ ಬರ್ತಾರೆ. ಆ್ಯಂಡ್ ಇದರಲ್ಲಿ ಚಾನಲ್ ಸುವರ್ಣ ಚಾನಲ್ ಏನಿದೆ ಅಲ್ಲ, ಇವರು ಒಂದು ಟೀಮನ್ನೇ ನೇಮಕ ಮಾಡಿರುತ್ತೆ ಈ ಸೀರಿಯಲ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಅಥವಾ ಇದು ಏನೇನು ಕರೆಕ್ಷನ್ಸ್ ಬೇಕು, ಏನು ಎತ್ತ ಎಲ್ಲ ಮಾಡೋದಕ್ಕೆ ಆ ಟೀಮನ್ನು ರೆಡಿ ಮಾಡಿರುತ್ತೆ. ಸೊ ಐ ಥಿಂಕ್ ಒಂದು ದೊಡ್ಡ ಇದು ಸ್ಟಾರ್ ಕಾಸ್ಟ್ ಅಂತಲೇ ಹೇಳ್ಬೋದು. ದೇ ಆರ್ ದ ಸ್ಟಾರ್ಸ್. ಸೊ ಸ್ಟಾರ್ ಕಾಸ್ಟ್ ಅಂತಲೇ ಹೇಳ್ಬೋದು. ಅವರನ್ನು ರೆಡಿ ಮಾಡಿಟ್ಟಿರುತ್ತೆ ನಮಗೋಸ್ಕರ. ಸೊ ನಾವು ಏನಿದ್ರು ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಮಾಡೋದಕ್ಕೆ ಅಂತ ನಾವು ಬರ್ತೀವಿ. ಸೊ ಅದನ್ನು ಮಾಡಿ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದೀವಿ. ಸೊ ನನಗೆ ಎಸ್ಪೆಷಲಿ ಏನು ಅಂತಂದರೆ, ನನಗೆ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದರೆ ಎಲ್ಲಿ ಅಲ್ಲ ಹೋದಾಗ ಶಾಪ ಹಾಕ್ತಾರೆ. ಆಮೇಲೆ ಮನೆ ಅಂದರೆ ನಾನು ಅವ್ರ ಮನೇಲಿ ಒಬ್ಬಳು, ಅವಳು ಮನೆಯವ್ರಿಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದು ಅವ್ರಿಗೆ ಅನ್ನಿಸ್ಬಿಟ್ಟಿದೆ. ಸೊ ನಾನು ಸಿಕ್ಕಿದಾಗೆಲ್ಲ ಯಾಕೆ ಹಂಗೆ ಮಾಡ್ತೀಯಾ ಮೀನಂಗೆ, ನೀವು ಯಾಕೆ ಹಂಗೆ ಮಾಡ್ತೀರಾ ಮೀನಂಗೆ, ಎಲ್ಲರಿಗೂ ಇವಾಗ ಅದೇ ಇವತ್ತು ಆ್ಯಕ್ಚುಲಿ ಪೌರ ಕಾರ್ಮಿಕರು ಬಂದಿದ್ರು ನಮ್ಮನ್ನು ಮಾತಾಡ್ಸೋದಕ್ಕೆ ಅಂತ ಮನೆ ಹತ್ರ. ಅವರು ನಾನು ಮತ್ತು ಪೂಜಾ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಯಾರಿದ್ದಾರೆ ಒಳಗಡೆ ಬರಬೇಕಾದ್ರೆ, ಎಷ್ಟು ಒಳ್ಳೆ ಫ್ರೆಂಡ್ ಇದ್ದಾಳೆ ನಿಮಗೆ, ನೀನೇನಮ್ಮ ನೀನು ಅವಳನ್ನು ಇದು ಮಾಡ್ಕೋತಿದ್ಯಲ್ಲ, ಅಂದರೆ ಡಿಸ್ಅಡ್ವಾಂಟೇಜ್ ತೊಗೋತಾ ಇದ್ದೀನಿ ಅಂತ, ಅಂದರೆ ಅಡ್ವಾಂಟೇಜ್ ತೊಗೋತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಅವರು. ಪಾಪ ಅವಳನ್ನು ಬಿಡ್ತಾ ಇಲ್ಲ ನೀನು, ಅವಳನ್ನು ನಿನ್ನ ಕಷ್ಟ ಕೇಳ್ಕೊಂಡ್ಬಿಟ್ಟಿದ್ಯಾ ಅಂತ ನನಗೆ ಬೈತಾ ಇದ್ರು. ಅದೇ ಅನ್ಕೋತಾ ಇದ್ದೆ, ಎಲ್ಲ ಪಾತ್ರ ಇವಾಗ ಬರೀ ನಾವಷ್ಟೇ ಅಲ್ಲ, ಈ ಸೀರಿಯಲಲ್ಲಿ ಬರುವಂತಹ ಎಲ್ಲ ಪಾತ್ರ, ಇವಾಗ ಶ್ರುತಿ ಅಪ್ಪ ಅಮ್ಮ ಇರ್ಬೋದು, ನನ್ನ ತಾಯಿ, ನನ್ನ ಮಗ, ಎಲ್ಲ ಪಾತ್ರನೂ ರೆಕಗ್ನೈಸ್ ಆಗಿದೆ. ಸೊ ಅದು ಹೇಗೆ ಸಾಧ್ಯ ಅಂತಂದರೆ ಈ ಕಥೆಗಿರುವಂಥ ಶಕ್ತಿ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಎತ್ತ ಹಿಡಿದಿದೆ. ಸೊ ಸ್ವಲ್ಪ ಯಾಮಾರಿದ್ರೆ 4ನೇ ರೋಹಿಣಿ ಬರ್ತಿದ್ಲೋ ಏನೋ ಗೊತ್ತಿಲ್ಲ. ಬಟ್ ನನಗೀಗ ಏನು ಅನಿಸ್ತಿದೆ, ಈ ಕ್ಷಣಕ್ಕೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಎಲ್ಲದಕ್ಕಿಂತ ಮೀರಿದೆ. ಅಂದರೆ ಪ್ರಾಜೆಕ್ಟ್ ಅನ್ನೋದು ಇದೆಲ್ಲದಕ್ಕಿಂತ ಮೀರಿದ್ದು. ನಮಗೆ ಸಾಕಷ್ಟು ಹಡಾವಿಡಿಗಳಾಗ್ತಾ ಇರುತ್ತೆ ಸೆಟ್ಸಲ್ಲಿ, ಅಥವಾ ಸಾಕಷ್ಟು ಮೆಂಟಲಿ ಒಂದಷ್ಟು ಗೊಂದಲಗಳಾಗ್ತಾ ಇರುತ್ತೆ. ಈ ಕ್ಯಾರೆಕ್ಟರ್ನ ನಾವು ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಅಂದರೆ, ನನಗೆ ಎಷ್ಟೋ ಸಲ ಪರ್ಸ್ನಲಿ ಎಫೆಕ್ಟ್ ಆಗಿದೆ. ಅಯ್ಯೋ ಇಷ್ಟು ಕ್ರೂರವಾಗ ಅಥವಾ ಇಷ್ಟು. ಆಮೇಲೆ ರೋಹಿಣಿ ತೀರಾ ಸಾಲ ತೊಗೊಳ್ಬೇಕಾದ್ರೆ ನನಗೆ ಎಷ್ಟೋ ಸಲ ಆ್ಯಂಗ್ಸೈಟಿ ಆಗಿದೆ, ಅಂದರೆ ಆತಂಕ ಆಗಿದೆ. ಏನಪ್ಪ ಇವಳು ಜೀವನದಲ್ಲಿ, ನಾನು ಎಷ್ಟೋ ಸಲ ಹೇಳಿದ್ದೀನಿ ಕೂಡ, ಸರ್ ನಂಗೆ ನಿಜವಾಗ್ಲೂ ಆ್ಯಂಗ್ಸೈಟಿ ಆಗ್ತಾ ಇದೆ, ನಂಗೆ ನಿಜವಾಗ್ಲೂ ಆತಂಕ ಆಗ್ತಾ ಇದೆ, ಇಷ್ಟೊಂದು ಸಾಲ ಮಾಡ್ತಾ ಇದ್ದಾಳಲ್ಲ ಇವಳು ಹೆಂಗೆ ತೀರಿಸ್ತಾಳೆ ಅನ್ನೋ ಆತಂಕ, ಅದು ನಿಜವಾದ ಫೀಲಿಂಗ್ ಅದು. ಸೊ ಹಾಗಾಗಿ ನನಗನ್ಸೋದು ಎಲ್ಲದಕ್ಕಿಂತ ಮಿಗಿಲಾದ್ದು ಪ್ರಾಜೆಕ್ಟು. ಸೊ ಅದರಲ್ಲಿ ನಾವೆಲ್ಲರೂ ಬರ್ತೀವಿ. ಸೊ ನನಗೆ ಈ ಕ್ಷಣಕ್ಕೆ ಅನ್ನಿಸ್ತಾ ಇರೋದು, ನಾನು ಎಲ್ಲರೂ ಹೇಳಾಗಿದೆ, ಹಾಗೆ ನಾನು ಸಹ ನನ್ನ ಮನಸ್ಫೂರ್ತಿಯಾಗಿ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುವರ್ಣ ಚಾನಲ್ ಇರ್ಬೋದು, ಶಿಲ್ಪಾ ಮ್ಯಾಮು. ನಾನು ಈ ಪಾತ್ರ ಒಪ್ಕೋಬೇಕಾದ್ರೆ ನಾನು ಅವಳು ಶ್ರುತಿ ಹೇಳಿದಾಗೆ ನನಗೂ ತುಂಬ ಸ್ಕೆಪ್ಟಿಕಲ್ ಆಗಿದೆ. ನಾನು ಒಪ್ಕೊಳ್ಳಾ ಬೇಡವಾ ಬಿಕಾಸ್ ಈ ಪಾತ್ರದ ಬಗ್ಗೆ ನನಗೆ ಹೇಳಿದರು. ಒಂದು ಹೆಣ್ಣುಮಗು, ಇದು ತುಂಬ ಜನಕ್ಕೆ ಕನೆಕ್ಟ್ ಆಗಿರುವಂಥ ಒಂದು ಪಾತ್ರ, ರೋಹಿಣಿ ಅನ್ನೋ ಪಾತ್ರ. ಅದನ್ನು ನಾನು ಡಿಫೆಂಡ್ ಮಾಡ್ಕೋತೀನಿ. ಎಷ್ಟೋ ಜನ ನನಗೆ ಹೇಳ್ತಾರೆ ತಪ್ಪಲ್ವಾ ನೀವು ಮಾಡ್ತಿರೋದು ಅಂತ. ನನಗೆ ತಪ್ಪು ಅಂತ ಅನಿಸಲ್ಲ. ಯಾಕೆ ಅಂತಂದರೆ ಎಷ್ಟೋ ಜನ ಹೆಣ್ಮಕ್ಳು ಈ ಕಾಲದಲ್ಲಿ ಈ ಸಿಚುವೇಶನಲ್ಲಿ ಇದ್ದಾರೆ. ಸೊ ನಾನು ಯಾವಾಗಲೂ ಅಷ್ಟೇ ನನ್ನ ಪಾತ್ರನ ನಾನು ಡಿಫೆಂಡ್ ಮಾಡ್ಕೋತೀನಿ, ತಪ್ಪು ಅಂತ ಅನಿಸಲ್ಲ. ಯಾಕೆ ಅಂತಂದರೆ ಎಷ್ಟೋ ಜನ ಪಾಪ ಅವ್ರ ತಂದೆ ತಾಯಿ ಫೋರ್ಸ್ ಮಾಡಿ ಮದುವೆ ಮಾಡಿಬಿಟ್ಟಿರ್ತಾರೆ, ಅದೇನೋ ಮ್ಯಾರೇಜ್ ವರ್ಕ್ ಆಗಿರೋದಿಲ್ಲ, ಅವರ ಜೀವನ ಕಟ್ಕೊಳ್ಳೋದಕ್ಕೆ ಏನೋ ಒಂದಷ್ಟು ಕಷ್ಟಪಡ್ತಿರ್ತಾರೆ. ಈ ಸಹಜವಾದ ಕಥೆನೇ ಜನಕ್ಕೆ ರೀಚ್ ಆಗಿರೋದು. ಸೊ ಶಿಲ್ಪಾ ಮ್ಯಾಮ್ಗೆ ಹಾಗೆ, ಅಂದರೆ ಶಿಲ್ಪಾ ಮ್ಯಾಮ್ ಅಂದರೆ ನಮ್ಮ ಹೆಡ್, ಅವರು ಬಿಸ್ನೆಸ್ ಹೆಡ್. ಸೊ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳಿ ಮಾತ್ರ ಅವ್ರು ಇರಲಿಲ್ಲ, ಜನರಲ್ ಹಿಂದಿನ ವಾರ ಬಂದಿದ್ದರು ಲಕ್ಕಿ. ಆಮೇಲೆ ಒಬ್ಬರು ಮೊದಲು ಮಾಡ್ತಿದ್ದ ಲಕ್ಕಿ ಅವ್ರಿಗೆ ತುಂಬ ತೀವ್ರತರವಾಗಿ ಆರೋಗ್ಯ ಇದಾಗಿದ್ದರಿಂದ 2ನೇ ಲಕ್ಕಿ ಬಂದಿದ್ದಾರೆ. ಹಾಗಾಗಿ ಬಟ್ 2 ಲಕ್ಕಿಗಳ ಹೆಸರು ನಮಗೆ ದೊಡ್ಡ ಲಕ್ಕಾಗಿದೆ. ಹಾಗಾಗಿ ವಿ ಆರ್ ಲಕ್ಕೀಸ್. ಈಗ ಬಂದ ತಕ್ಷಣ ಎಲ್ಲರೂ ಹಾಯ್ ಬಾಯ್ ಅಂತ ಹೇಳ್ಕೊಂತ ಇರ್ತಾರ. ಸೊ ಒಬ್ಬೊಬ್ರಿಗೂ ಒಂದೊಂದು ಪೆಟ್ ನೇಮ್ ಇರೋದ್ರಿಂದ ಪೆಂಕ, ಚೋಡ್ರಮ್ಮ ಮತ್ತೆ ಇದು ಗುಂಗ್ರಿ, ಹಂಗೆ ಅದೇ ತರ ಕರ್ಕೊಂತೀರ ಅಥವಾ ಹಿಂಗ್ ಮಾಡ್ಕೊಂತಿರ್ತೀರ? ಅದು ನಮಗ್ ಗೊತ್ತಿದೆ ಅಲ್ಲ ಇದು. ಬಟ್ ಹಂಗೆ
ಜೆಲ್ ಆಗ್ಬಿಟ್ಟಿದ್ದೀವಿ. ಹಾಗೆ ನಾವು 8 ಜನ ಯಾವಾಗಲೂ ಇರ್ತೀವಿ. ಹೊಡೆದಾಡೋ ಸೀನಲ್ಲೂ ಎಲ್ಲ ಸೀನಲ್ಲೂ ನಾವು 8 ಜನ ಅಂತೂ ಪ್ರಾಮಿನೆಂಟಾಗಿ ಇದ್ದೇ ಇರ್ತೀವಿ. ಅದಂಗೆ ಆ ಬಾಂಡಿಂಗ್ ಕ್ರಿಯೇಟ್ ಆಗೋಯ್ತು. ಆ್ಯಕ್ಚುಲಿ ಬಿಗಿನಿಂಗಲ್ಲಿ ಎಲ್ಲರೂ ಏನು ಅಂತ ಮಾತಾಡಿ ಹಾಯ್ ಹಲೋ ಅಷ್ಟೇ, ಸೀನ್ ಮುಗಿಸಿದ ತಕ್ಷಣ. ಬಟ್ ಈ ಸೀನೇ ನಮ್ಮನ್ನು ಕನೆಕ್ಟ್ ಮಾಡಿಬಿಟ್ಟಿದೆ. ಹಲವಾರು ಸೀನ್ಸು ತುಂಬ ಎಮೋಷ್ನಲ್ ಆಗಿದೆ. ಅಯ್ಯೋ ಇವ್ನು ಹೊಡಿಬೇಕಾ ಬೈಬೇಕಾ ಆ ಥರ ಕನೆಕ್ಟ್ ಆಗೋಯ್ತು. ಆ್ಯಕ್ಚುಲಿ ಮಾಡ್ತಾ ಮಾಡ್ತಾ ಅದು ಕನೆಕ್ಟ್ ಆಗಿ ದೆನ್ ಇಟ್ ಆಲ್ ಬಿಕಮ್ ಲೈಕ್ ಒಂದು ಟೀಮ್ ಥರ ಆಗೋದ್ವಿ ನಾವೇ. ಇವತ್ತು ಆ್ಯಕ್ಚುಲಿ ಮೀನಂಗೆ ಅತ್ತೆ ಬೈಬೇಕಾದ್ರೆ ಅವ್ರಿಗೆ ತುಂಬ ಕಷ್ಟ ಆಯಿತು. ಆ್ಯಕ್ಚುಲಿ ಅವರು ತುಂಬ ಹೀನಾಯವಾಗಿ ಬೈದರು ಮೀನನ್ನ. ಬಟ್ ಅವ್ರು ತುಂಬ ಕಷ್ಟಪಟ್ಕೊಂಡು ಬೇಜಾರಾಗುತ್ತೆ. ಬಟ್ ಮಾಡಲೇಬೇಕು, ನಿಭಾಯಿಸ್ಬೇಕು ಪಾತ್ರನ. ಸೊ ನಾನು ಈ ಥರ ಕ್ಯಾರೆಕ್ಟರ್ ಮಾಡೇ ಇಲ್ಲ ಇದುವರೆಗೂ. ಆ್ಯಂಡ್ ಇಷ್ಟು ಬೈಯೋದು ಅಯ್ಯೋ ಬಾಯ್ ಕ್ಯಾರೆಕ್ಟರ್ ಮಾಡಿಲ್ಲ ಅಷ್ಟೇ ಮಾಡಲಿ. ಟು ಬಿ ಆನೆಸ್ಟ್, ಈ ಪಾತ್ರಗಳು ನೀವೇನು ಟಿವಿನಲ್ಲಿ ನೋಡ್ತೀರಾ, ಇಲ್ಲಿ ಅದರ ಆಚೆ ನಾವು ಇಷ್ಟು ಜನ ಒಂದು ಫ್ರೆಂಡ್ ಸರ್ಕಲ್, ಒಂದು ಅವ್ರು ಹೇಳಿದಾಗೆ ನಾವೆಲ್ಲ ಫ್ರೆಂಡ್ಸ್ ಆಗಿ ಇರ್ತೀವಿ. ಡೆಫಿನೆಟ್ಲಿ ಎಸ್, ಅವರು ಸರ್ ಅಂತ ಕರಿತೀವಿ, ಇವ್ರನ್ನ ಮ್ಯಾಮ್ ಅಂತ ಕರಿತೀವಿ. ಅದು ಅವರು ವಯಸ್ಸಿಗೆ ಮರ್ಯಾದೆ ಕೊಟ್ಟು. ಆದರೆ ನಮಗೆ ಗೊತ್ತಿಲ್ಲ ಅವ್ರು ನಿಜವಾಗ್ಲೂ ವಯಸ್ಸಾಗಿದೆ, ಅವ್ರದ್ದು ನಟನಾ ರಂಗಶಾಲೆ ಅಷ್ಟು ದೊಡ್ಡ ಅಂದರೆ ನಮಗಿಂತ ಸೀನಿಯರ್ಸು ಅನ್ನೋ ಒಂದು ಭಾವನೆ ಅವರು ನಮ್ಮಲ್ಲಿ ಯಾವತ್ತೂ ತರಿಸಿಲ್ಲ. ಸೊ ಡೆಫಿನೆಟ್ಲಿ ಎಲ್ಲರೂ ಫ್ರೆಂಡ್ಸ್ ಆಗೇ ಇದ್ದೀವಿ. ಅಂದ್ರೆ ಸೀರಿಯಲ್ ಹೆಸರುಗಳು ಕರ್ಕೊಳ್ಳಲ್ಲ, ಆಮೇಲೆ ಇನ್ನೊಂದು ಏನು ಅಂದ್ರೆ ಈ ಸೀರಿಯಲ್ ಅಲ್ಲಿ ಬರೀ ಕಪಲ್ ಅಥವಾ ಕಪಲ್ ಆಗಿ ರೆಕಗ್ನೈಸ್ ಮಾಡಲ್ಲ. ಇವಾಗ ನಂದು ಮತ್ತೆ ಸೂರ್ಯನ್ ಕಾಂಬಿನೇಷನ್ ಇಷ್ಟಪಡ್ತಾರೆ. ಬಿಕಾಸ್ ಅವ್ರು ನನ್ನನ್ನು ಬೈಯೋದು, ನಾನು ಒಂಥರ ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಷನ್ ಇದೆಯಲ್ಲ, ಅದನ್ನು ತುಂಬಾ ಇಷ್ಟಪಡ್ತಾರೆ. ನಿಮ್ಮ ಹೊಸ ರೂಮ್ ಕನ್ಸ್ಟ್ರಕ್ಷನ್ಸ್ ಎಲ್ಲಿವರೆಗೂ ಬಂತು? ಹೊಸ ರೂಮ್ ಅಲ್ಲಿ ರೊಮ್ಯಾನ್ಸ್ ಆಡಿಯನ್ಸ್ ಇವಾಗ ಎಕ್ಸ್ಪೆಕ್ಟ್ ನೀವು ನೋಡಿಲ್ಲ ಅಡುಗೆ ಮನೆಯಲ್ಲೂ ಅದು ಅಮೌಂಟ್ ಅಡ್ಜಸ್ಟ್ ಆದಂಗೆ ಬೇರೆ ಪ್ರಾಬ್ಲಮ್ ಬಂದು ಅದಕ್ಕೆ ಹೋಗ್ತಿದೆ ಅಮೌಂಟ್ ಎಲ್ಲ. ಅದರಿಂದ ಅಮೌಂಟ್ ಅಡ್ಜಸ್ಟ್ ಆದ ತಕ್ಷಣ ಈಗ ಸದ್ಯಕ್ಕೆ ಒಂದು ಗೋಡೆ ಕಟ್ಟಿದ್ದಾರೆ. ರೊಮ್ಯಾನ್ಸ್ ಬೇಕಾಗಿರೋದು ರೂಮಲ್ಲೇ. ಅದು ಅದೇ, ಒಂದು ಗೋಡೆ ಕಟ್ಟಿದ್ರೇನು 4 ಗೋಡೆ ಕಟ್ಟಿದ್ರೇನು. ಹೊಸ ರೂಮಲ್ಲಿ ಯಾವಾಗ ರೊಮ್ಯಾನ್ಸ್ ಬೇಕು ಅಂತ ಹೊಸ ರೂಮಲ್ಲಿ ಯಾವಾಗ ಅದು 1500 ಎಪಿಸೋಡ್. ಮೇಡಮ್ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ರು, ಇನ್ನೂ ಸ್ವಲ್ಪ ಡೈರೆಕ್ಟರ್ ನಾವು ಕರೆಕ್ಟ್ ಈಗ ಫುಲ್ ಸ್ಪಿರಿಟ್ ಅಲ್ಲಿ ಇದೀವಿ. ನಾವು ಈಗಲೆಲ್ಲ ಹೇಳ್ಬಿಟ್ಟು ಸ್ಪಿರಿಟ್ ಇಲ್ಲ, ಅದಕ್ಕೆ ಯಾರ ಕಥೆನೂ ಓಪನ್ ಮಾಡ್ತಾ ಇಲ್ಲ. ಅತಿ ಶೀಘ್ರದಲ್ಲಿ ಖಂಡಿತ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ರೊಮ್ಯಾನ್ಸ್ ಮಾಡಕ್ಕೆ ರೂಮ್ ಕಟ್ಸೋದಕ್ಕೆ ಕಾಯ್ತಾ ಇದ್ದೀನಿ. ನಾವು ಬಿಡಲ್ವಲ್ಲ. ಹೌದೌದು, ಅವ್ರು ರೊಮ್ಯಾನ್ಸ್ ಮಾಡಕ್ ಬಿಡಲ್ಲ. ಆಲ್ರೆಡಿ ನಾವು ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ ರೂಮಲ್ಲಿ. ನಾನು ರೋಹಿಣಿ ರಿಟರ್ನ್ ವಾಪಸ್ ಬಂದು ಕಿಚನ್ಗೆ ಹೋಗ್ತಾರ ಊಟ ಏನಾದ್ರು ಮಾಡಕ್ಕೆ. ಮಾತಾಡಿ ಸರ್, ಶುರು ಮಾಡಿ. ಅವ್ರು ಮಾತಾಡಕ್ಕೆ ಹೇಳ್ಬೇಕು. ರಂಗನಾಥ್ ಅವರು ಈಗ ಶುರು ಮಾಡ್ತಾರೆ. ನಮ್ಮ ಆಸೆ ಧಾರಾವಾಹಿ 500 ಕಂತುಗಳನ್ನ ಪೂರೈಸಿದೆ. ಹಾಗಾಗಿ ನಮ್ಮನ್ನೆಲ್ಲರನ್ನು ಕುರಿತು, ನಮ್ಮ ತಂಡವನ್ನು ಕುರಿತು ನನ್ನದರ ದ್ಯಾನ್ ಮಂಡ್ಯ ರಮೇಶ್ ಆಸೆ ಬಹುಶಃ ಇಡೀ ಕರ್ನಾಟಕದ ಎಲ್ಲ ವರ್ಗದ ಮನಸ್ಸನ್ನು ಇಷ್ಟೊಂದು ದೊಡ್ಡದಾಗಿ ಆಕ್ರಮಿಸ್ಕೊಳ್ಳೋದಕ್ಕೆ ನಿಜವಾದ ಕಾರಣ, ಮೊದಲು ಈ ಆಸೆ ಅನ್ನೋ ಸಬ್ಜೆಕ್ಟನ್ನು ಕರ್ನಾಟಕ ಜನಕ್ಕೆ ತಲುಪಿಸ್ಬೇಕು ಅಂತ ಸುವರ್ಣವಾಹಿನಿ ಟ್ರೈ ಮಾಡ್ತಲ್ಲ. ಸುವರ್ಣವಾಹಿನಿ ಮೊದಲನೇ ಕೃತಜ್ಞತೆಗಳನ್ನ ಅರ್ಪಿಸ್ಬಿಡ್ತೀವಿ. ಯಾಕೆಂದ್ರೆ ಭಾಳ ಕಷ್ಟ ಸ್ಟಾರ್ ಸುವರ್ಣದ್ದು, ಅದಕ್ಕೆ ನನ್ನ ಮೊದಲ ಕೃತಜ್ಞತೆ. ಎರಡನೇದು, ಈ ಥರದ್ದೊಂದು ಸಬ್ಜೆಕ್ಟನ್ನು ಕನ್ನಡಕ್ಕೆ ಮಾಡಬಹುದು ಇದನ್ನು ಅಂತ ಟ್ರೈ ಮಾಡಿದ್ರಲ್ಲ. ಮತ್ತು ಅದನ್ನು ಈ ಒಟ್ಟು ಸಬ್ಜೆಕ್ಟಿನ ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ ಹೂಮಾರೋಳ ಕತೆ, ಒಬ್ಬ ಕ್ಯಾಬ್ ಡ್ರೈವರ್ ಕಥೆಯನ್ನು, ಜೊತೆಗೆ ಯಾರೋ ಈ ಜೊತೆಗೆ ಬೇರೆ 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 ಪ್ರೊಫೆಷನ್ಸ್ಗಳ, ಅಂದರೆ ಜನಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಮಾಮೂಲಿ ಜನಕ್ಕೆ ಪಿಕ್ಚರ್ ಮಾತಾಡೋರೇ ಮಾತು ಅಂದ್ಕೊಂಡಿರ್ತಾರೆ. ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಒಂದು ಹುದ್ದೆ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ನೀವು ಇವತ್ತಿನ ಯುವಜನ ಗೊತ್ತಿರ್ಬೋದು, ಆದರೆ ನಮ್ಮ ತಲೆಮಾರು ಅನೇಕ ಜನಕ್ಕೆ ಡಬ್ಬಿಂಗ್ ಅಂತ ಒಂದಿರ್ತದೆ, ಯಾರೋ ಮಾತಾಡ್ತಾರೆ ಅಂತ. ಆ ಥರದೊಂದು ಪಾತ್ರ. ಇನ್ಯಾರು 5 ಡಿಗ್ರಿ 6 ಡಿಗ್ರಿ ಚೆನ್ನಾಗಿ ಓದ್ಕೊಂಡು ಅವನೇನು ಮನೆ ಇನ್ನೊಂದು ಏನೋ ಮಾಡದೆ ಸುಮ್ಮನೆ ಓಡಾಡ್ಕೊಂಡಿರೋ ಪಾತ್ರ. ಇನ್ನೊಬ್ಬಳು ಅವಳು ಕಥೆಯಲ್ಲಿ ವಿಲನ್ ಇಲ್ಲ ಅನ್ನೋದೇ ಈಗ ಇದರ ದೊಡ್ಡ ಸಕ್ಸಸ್ ಏನು ಅಂದರೆ ಕಥೆಯಲ್ಲಿ ವಿಲನ್ ಇಲ್ಲ ಅಂತ. ಆ ಥರದೊಂದು ಸಬ್ಜೆಕ್ಟನ್ನು, ಅಂದರೆ ಒಬ್ಬ
ತುಂಬ ಓದ್ಕೊಂಡಿದ್ದಾನೆ, ಇನ್ನೊಬ್ಬಳು ಡಬ್ಬಿಂಗ್ ಆರ್ಟಿಸ್ಟು, ಇನ್ನೊಬ್ಬಳು ಪ್ರತಿಯೊಬ್ಬ ಜನರನ್ನು ಬ್ಯೂಟಿ ಪಾರ್ಲರ್ನಲ್ಲಿ ರೆಡಿ ಮಾಡ್ತಾಳೆ. ಬೇರೆ ಬೇರೆ ಥರದ ಕಸುಬುಗಳನ್ನು ಒಂದೇ ಮನೇಲಿ ಇಟ್ಕೊಂಡು ಆಮೇಲೆ ಅವ್ರು ಪೂರ್ಣವಾಗಿ ದೊಡ್ಡ ಶ್ರೀಮಂತರು ಆಗಿಲ್ಲ, ಶ್ರೀಮಂತರಾಗೋದಕ್ಕೆ ಅನೇಕ ಸುಳ್ಳುಗಳನ್ನ ಹೇಳ್ತಾ ಈ ಸುಳ್ಳುಗಳ ಮೂಲಕ ಸತ್ಯದ ಅನಾವರಣವನ್ನು ಮಾಡ್ತಾ ಇದೆಯಲ್ಲ, ಅದು ಆಸೆಯ ದೊಡ್ಡ ಸಕ್ಸಸ್ ಅಂತ ನಾನು ಅಂದ್ಕೊಂಡ್ರೆ ತುಂಬ ಸಲ ಹಂಗೆ ಅನಿಸುತ್ತೆ ನನಗಂದರೆ. ಮೊದಲು ಆರಂಭದಲ್ಲಿ ಅಯ್ಯೋ ಇದು ಈ ಥರ ಆಗುತ್ತಾ ಅಂತ ಅಂದ್ಬಿಟ್ಟು, ಇದಾಗುತ್ತಾ ಅಂತ ಅನ್ನಿಸ್ತಾ ಇತ್ತು. ಆದರೆ ಒಂದು ಸಲ ಶುರು ಆದಮೇಲೆ ನಿಧಾನವಾಗಿ ಇದು ರಾತ್ರೋರಾತ್ರಿ ಸಿಕ್ಕ ಯಶಸ್ಸಲ್ಲ. ಮೊದಲ ವಾರ ಇರೋದು ಬೇರೆ, ಎರಡನೇ ವಾರ ಇರೋದು ಬೇರೆ. ಈಗ ಒಂದು ವರ್ಷದ ನಂತರ ಜನ ಪ್ರೀತಿ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಇಲ್ಲಿರೋ ಅಷ್ಟೂ ಜನಕ್ಕೂ ಆಗಿರುವಂಥ ಥ್ರಿಲ್ ಇದೆಯಲ್ಲ, ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಹುಶಃ ಒಂದು ಇಡೀ ದಿನ ಬೇಕು. ಒಂದು ಪ್ರೆಸ್ ಮೀಟ್ ಸಾಲಲ್ಲ. ನನ್ನ ಪತ್ರಿಕಾ ಮಿತ್ರರಲ್ಲಿ ನಿಜವಾಗ್ಲೂ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಒಂದಿನ ಪ್ರತಿಯೊಬ್ಬರಿಗೂ ಒಂದೊಂದು ದಿನ, 2 ದಿನ, 4 ದಿನ ಬೇರೆ ಬೇರೆ ಕಡೆ ಯಾವುದ್ಯಾವುದೋ ಸಂದರ್ಭಗಳಲ್ಲಿ ಹೋಟ್ಲು, ಅದು ಇದ್ದು ದೇವಸ್ಥಾನ, ಯಾವುದೋ ಮದುವೆ, ಮುಂಚೆ ಯಾವುದಾದ್ರು ಕಾರ್ಯಕ್ರಮಗಳು ಹೋಗ್ತಾರೆ. ಅಲ್ಲೆಲ್ಲ ಜನಗಳು ಪ್ರೀತಿ ಮಾಡ್ತಾರೋ ರೀತಿ ಒಂದು ದೊಡ್ಡ ಅರ್ಥದ ಯಶಸ್ಸು ಅಂದರೆ ಇದು ಹೌದು ರೀ ನಾನು ಕ್ಯಾಬ್ ಡ್ರೈವರ್ ಸರ್ ಅಂತ. ಯಾರೋ ಅಷ್ಟೂ ಜನಕ್ಕೂ ಒಂದು ದಿವಸ ಫೋನ್ ಮಾಡ್ತಾನೆ, ಇದು ನನ್ನ ಮನೆ ಕತೆ ಸರ್. ಹೆಂಗೆ ನಿಮ್ಮ ಮನೆ ಕತೆ ಅಂತ ಕೇಳಿದೆ ನಾನು. ಅದನ್ನು ಹಾಕಿದ್ದೀನಿ ಇಡೀ ನಾನು ಮೀಡಿಯಾದಲ್ಲಿ ಹಾಕ್ತೀನಿ. ಇದು ನನಗೂ 3 ಜನ ಮಕ್ಕಳು ಸರ್, 3 ಜನ ಸೊಸೆಯಂದರು. ಹಿಂಗೆ 2ನೇವನು ಮದುವೆ ಮಾಡೋದಕ್ಕೆ ಓಡಾಡಿದ, 3ನೇ ಮೊದಲನೇ ಓಡಾಟದ ಸರ್. ನಾನು ಮದುವೆ ಮಾಡಿದೆ ಸರ್, ಕರ್ಕೊಂಬಂದು ಈಗ ನಮ್ಮಲ್ಲೇ ಗಲಾಟೆ ನಡೀತಾ ಇದೆ ಸರ್. ಇದು ನಮ್ಮನೆ ಕತೆನೇ ತೊಗೊಂಡು ಮಾಡಿಬಿಟ್ಟಿದಾರಲ್ಲ ಸರ್ ಅಂತೆಲ್ಲ ಹೇಳ್ತಾರೆ ನಮಗೆ ದೊಡ್ಡ ಶಾಕ್ ಅದು. ಹೌದಾ ಅಂತ ಅಲ್ಲಿಗೆ ಮೂಲ ಇದನ್ನು ಬರೆದ್ರಲ್ಲ ಆ ಕಥೆಗಾರ, ಮತ್ತು ಕನ್ನಡಕ್ಕೆ ಅದನ್ನು ತಂದ ಮೇಲೆ ಬರೆದಲ್ಲ ಸಂಭಾಷಣೆಕಾರ, ಮತ್ತು ಆಮೇಲೆ ಅದನ್ನು ಪ್ರತಿ ಕ್ಷಣನೂ ದೊಡ್ಡದೊಂದು ಫೈರ್ ಇಟ್ಕೊಂಡು ಕೆಲಸ ಮಾಡೋದಲ್ಲ. ಫೈರ್ ಅದು ಎಂಥ ಎನರ್ಜಿ, ಪ್ರತಿ ಪಾತ್ರಕ್ಕೂ ನಿಮ್ಗೆ ಹೋಗ್ತಾ ಒಂದು ಎನರ್ಜಿ ಸೃಷ್ಟಿಯಾಗುತ್ತೆ. ಅದು ಬಹುಶಃ ಮಿಕ್ಕ ಎಲ್ಲ ಸೀರಿಯಲ್ಗಳಲ್ಲೂ ಇಲ್ಲದೇ ಇರುವಂಥ ಒಂದು ಸ್ಪೆಷಲ್ ಎನರ್ಜಿ ನಮ್ಮ ಅಷ್ಟೂ ಜನ ಆ್ಯಕ್ಟ್ರಸ್ಗಳಲ್ಲಿ ನಾನು ಕಂಡಿದ್ದರಿಂದ ಅದು ಈ ಸೀರಿಯಲಿನ ಒಂದು ದೊಡ್ಡ ಯಶಸ್ಸು. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಮತ್ತೊಂದು ಒಂದು ವಾಹಿನಿ, ಮತ್ತು ಅಷ್ಟೂ ಜನನು ಪ್ರತಿಯೊಬ್ಬರೂ ಇಡೀ ಟೀಮ್, ಸಂಭಾಷಣೆ ಬರೆಯೋನು, ಸಂಗೀತ ಮಾಡೋನು, ಎಡಿಟಿಂಗು, ಕ್ಯಾಮ್ರಾಮನ್ನು ಎಲ್ಲರೂ ಸೇರಿಕೊಂಡು, ಮತ್ತು ಮಾಧ್ಯಮದವರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಲ್ಲ ಚಾನಲ್ಗಳಲ್ಲಿ ಇವತ್ತು ಹಿಂಗೆ ಓಪನ್ ಆದರೆ ಆಸೆ ಕನಿಷ್ಠ ನನಗೆ ಗೊತ್ತಿರೋಂಗೆ 4-5 ಪ್ರೋಮೋ ಒಂದರಿಂದ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಮಾತಾಡ್ತಾರೆ. ನಿಮ್ಗೆ ಅವಳು ಇಷ್ಟನಾ ಇವಳು ಇಷ್ಟನಾ ಅಂತೆಲ್ಲ ಹೇಳ್ತಾ ಇದೆ. ಈ ಥರ ಹಂಗೆ ಮಾಡಿಕೊಂಡ್ರೆ ಜೀವನ ಮುಂದಕ್ಕೆ ಹೋಗಲ್ಲ. ಆಸೆಗಳು ಇಟ್ಕೋಬೇಕು, ದುರಾಸೆ ಬೇಡ ಅಂತ. ಸೊ ಫೈನಲಿ ಜನ ತುಂಬಾ ಇಷ್ಟಪಟ್ಟು ಕ್ಯಾರೆಕ್ಟರ್ಸ್ ಮತ್ತೆ ನಿಮ್ಮ ಕ್ಯಾರೆಕ್ಟರ್ ಅಷ್ಟೇ ಅಲ್ಲದೆ ಇಡೀ ಸೀರಿಯಲ್ ಕ್ಯಾರೆಕ್ಟರ್ಗಳೆಲ್ಲನೂ ಕೂಡ ಫೈಂಡ್ ಔಟ್ ಮಾಡಿದ್ರೆ ಅಭಿಮಾನಿಗಳ ಪ್ರೀತಿಗೆ ಹೇಗೆ ಇಲ್ಲ, ಇದು ಕನ್ನಡದ ಜನಕ್ಕೆ ಬರೀ ನಾವು ಕಲಾವಿದರು ಕೊಟ್ಟ ದೊಡ್ಡದೊಂದು ಕಾಣಿಕೆ ಅಂತ ಹೇಳಿದ್ರೆ ಭಾಳ ದೊಡ್ಡ ಅಹಂಕಾರ ಮಾತಾಗುತ್ತೆ. ಮೂಲ ಕಥೆಗಾರ ಸೃಷ್ಟಿಸಿದ ಪಾತ್ರಗಳು ಕನ್ನಡದ ಜಾಯಮಾನಿಕೆ, ಇಲ್ಲಿದೊಂದು ತಾಳ ಲಯ ಎಲ್ಲ ಇದೆ. ಅದಕ್ಕೆ ಒಗ್ಗಿಕೊಂಡು ನನ್ನ ಪ್ರಕಾರ ಇವರೆಲ್ಲರೂ ನೋಡಿದಾಗ ನನಗೆ ಅದಕ್ಕೆ ಹುಟ್ಟು ಬಂದಿದ್ದಾರೆ ಏನೋ ಥರ ಆಗ್ಬಿಟ್ಟಿದೆ. ಜನ ಹಂಗೆ ರಿಯಾಕ್ಟ್ ಮಾಡ್ತಾರೆ. ನಾನು ಇಲ್ಲಿಗಾದ್ರೆ ದೇವಸ್ಥಾನಕ್ಕೆ ಹೋದ್ರೆ ಬೆಳಗ್ಗೆ ಹೇಳ್ತಾ ಇದ್ದೆ, ಸರ್ ಒಬ್ಬರೇ ಬಂದುಬಿಟ್ಟಿದ್ದೀರಿ, ಹೆಂಡ್ತಿನ ಕರ್ಕೊಂಬರಲ್ಲ. ನನ್ನ ಒರಿಜಿನಲ್ ಹೆಂಡ್ತಿ ಪಕ್ಕದಲ್ಲಿ ನಿಂತಿರ್ತಾಳೆ. ಅವ್ರೇನು ತಿಳ್ಕೊಂಬಿಟ್ಟಿದ್ದಾರೆ, ಪಾಪ ಶಾಂತಿನ ಕರ್ಕೊಂಡೇ ಬರಲಿಲ್ಲ, ಚೆನ್ನಾಗಿ ಬೈತೀರಿ ಸರ್ ನೀವು ಶಾಂತಿ ಅವ್ರನ್ನ ಅಂತಾರೆ. ಆಮೇಲೆ ನಿನಾಥ್ ಹೇಗಿದ್ದಾರೆ ಸರ್, ಹೀರೋ ಹೇಗಿದ್ದಾನೆ ಸರ್, ಅವ್ರ ಮಗ ಚೆನ್ನಾಗಿದ್ದಾರ, ಪೆಂಗಿಂಗೆ ಇನ್ನೊಂದೆರಡು ಡೇಟ್ ಕೊಡಬೇಕಾಗಿತ್ತು ಸರ್. ಹಿಂಗೆಲ್ಲ ಜನ ನನಗೆ ಪ್ರತಿ ಸಲ ಅವ್ರು ನಂಬ್ಕೊಂಡು ಮಾತಾಡ್ತಾ ಇದ್ದಾರೆ. ಅಂದರೆ ನಾನು ಆ ಪಾತ್ರ, ನಾನು ಹಂಗೆ ಇದ್ಬಿಟ್ಟಿದ್ದೀನಿ, ನಿಜ ಜೀವನದಲ್ಲೂ ಹಂಗೆ ನಡ್ಕೋತೀನಿ ಅಂತ. ಈ ಟಿ ವಿ ಮಾಧ್ಯಮಕ್ಕಿರೋ ದೊಡ್ಡ ಶಕ್ತಿಯ ಎಲ್ಲ ಪ್ರಖರತೆಯನ್ನು ಮತ್ತು ಅದರ ಎಲ್ಲ ಅನುಭವವನ್ನು ಈಗ ದಟ್ಟವಾಗಿ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅದು ಫೀಲ್ ಆಗಿದೆ ಆ ಥರನೇ. ಇವ್ನು ಯಾವುದೋ ಹೋಟ್ಲಲ್ಲಿ ತಿಂಡಿ ತಿಂದವರು ಸರ್ ದುಡ್ಡು ಕೊಡ್ಬೇಡಿ ಹೋಗಿ ಸರ್ ಅಂತ ಇವ್ನು ಅಂದ್ಬಿಡ್ತಾರೆ. ಇನ್ಯಾರೋ ಅಷ್ಟು ಜನನು ಒಬ್ಬ ದೊಡ್ಡ ಇಡೀ ನನ್ನ ಮನೆ ಕತೆ ಸರ್, ದಯವಿಟ್ಟು ನಮ್ಮ ಹೋಟ್ಲಿಗೆ ಬಂದು ನೀವೆಲ್ಲ ಬುಕ್ಸಟ್ಟೆ ಊಟ ಮಾಡಬೇಕು ಅಂತ ಕರ್ಕೊಂಡು ಊಟ ಹಾಕ್ಸಿದ್ದಿದೆ, ಬಿಲ್ ಕೊಡೋದು ಬೇಡ ಅಂತ ಹೇಳೋದೆಲ್ಲ ಇದೆ. ಯಾವುದೋ ದೇವಸ್ಥಾನ ಸಿಕ್ಕರೆ ದೇವ್ರ ಕೈ ಮುಗಿತಾ ನಮಗೂ ಸರ್ ನಿಮಗೂ ಕೈ ಮುಗಿತೀವಿ ಸರ್. ಎಷ್ಟು ಜನ ಮಧ್ಯರಾತ್ರಿ 3 ಗಂಟೆ ನನಗೊಂದು ಫೋನ್ ಬರುತ್ತೆ ಒಂದು ದಿವಸ, ಮಧ್ಯರಾತ್ರಿ 3 ಗಂಟೆ ನಾನು ಯಾವುದೋ ನಾವು ಯಾಕೆ ಆನ್ ಇಟ್ಕೊಂಡಿರ್ತೀವಿ ಅಂದರೆ ಹಳೆ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಡ್ಬೋದು ಅಂತ ನಮ್ಗೆ ನಾವು ಆನ್ ಇಟ್ಕೊಂಡು ಆಫ್ ಮಾಡಲ್ಲ. ಪ್ರೊಡ್ಯೂಸರ್ ನಾವು ಆಸೆ ಇಟ್ಕೊಂಡಿರ್ತೀವಿ. ಎಲ್ಲೋ ಯಾರು ಅಂದರೆ ನಾವು ರೀ ಹೆಂಗಿದ್ದೀರಿ ಅಂತ, ಯಾರು ನಾನು ಉತ್ತರ ಕರ್ನಾಟಕ ಸರ್ ಗದಗ್ನಿಂದ ಮಾತಾಡಕತ್ತೀನಿ ರೀ, ನಮಗೆ ನಿಮ್ಮ ಥರ ಗಂಡ ಸಿಗ್ಬೇಕಂದ್ರಿ, ನಮ್ಮ ಗಂಡ ಸಿಕ್ಕಾಗೆಲ್ಲ ಹೊಡಿತಾನೆ ರೀ, ನೀವು ಯಾವಾಗಲೂ ನೀವು ಬೈಕೊಂಡು ಸುಮ್ಮನೆ ಇರ್ತೀರಿ, ನಿಮಗೆ ಬೈಯೋ ಗಂಡ ಇದ್ರೆ ಸಾಕು ಹೊಡಿಯೋದು ಬೇಡ್ರಿ ಅಂತ. ಇನ್ಯಾರೊಬ್ರು ಇಷ್ಟಿಷ್ಟು ಉದ್ದಕ್ಕೆ ಬರೀತಾರೆ ಫೇಸ್ಬುಕ್ಕಲ್ಲೆಲ್ಲ, ರೋಹಿಣಿ ಕತೆ ಬಂದಂಗೆ ಬೈರಿ ರೋಹಿಣಿ ಕತೆ ಓಪನ್ ಮಾಡಿರಿ, ನೀವು ಹೊಡಿರಿ ನಿಮ್ಮ ಹೆಂಡತಿಗೆ ಹೊಡಿಬೇಕು ಅಂತ. ಜನ ನಿಜ ಜೀವನದಲ್ಲಿ ಹೊಡೆದ್ರೆ ಬಾಯಿ ಬಂದಂಗೆ ಬೈತಾರೆ, ಅದ್ರ ಕಥೆಯಲ್ಲಿ ಹೊಡಿಬೇಕು ಅಂತ ಬಯಸ್ತಾ ಇರ್ತಾರೆ. ನೋಡಿ ಹೆಂಗೆ ಅಂದರೆ ಅದು ನನಗೆ ಅದೊಂದು ಆಶ್ಚರ್ಯ. ಅಂದರೆ ಅಪ್ಪ ಮಗನ ಸಂಬಂಧವನ್ನು, ತಾಯಿ ಮಗನ ಸಂಬಂಧವನ್ನು, ಬೇರೆ ಆಗ್ತಾ ಇರೋದನ್ನ ಅದ್ರ ಜೊತೆಲಿರೋದನ್ನ ಎಲ್ಲ ಆಮೇಲೆ ನೀವು ಸರಿಯಾಗಿ ಗಮನಿಸಿದ್ರೆ ನಮ್ಮ ಕಥೆಯ ದೊಡ್ಡ ಯಶಸ್ಸು ಏನು ಅಂದರೆ ಇಲ್ಲಿ ಪರ್ಮನೆಂಟ್ ವಿಲನ್ ಅಂತ ಇಲ್ಲ. ನಿಜ ಜೀವನದಲ್ಲೂ ಯಾರು ಪರ್ಮನೆಂಟ್ ವಿಲನ್ ಇರಲ್ಲ ಸರ್. ಸಂದರ್ಭಗಳು ಮಾತ್ರ ಖಳನಾಯಕನಾಗಿ ಖಳನಾಯಕಿಯಾಗೆ ಇಲ್ಲಿ ವರ್ತಿಸ್ತವೆ.
ಅದನ್ನು ದಾಟಿ ಮುಂದುವರ್ಕೊಂಡು ಹೋಗೋದು ಅನ್ನೋಕ್ಕೆ ಎಲ್ಲ ಸಾಮಾಜಿಕ ಸ್ತರಗಳಲ್ಲಿ ಮಧ್ಯಮ ವರ್ಗದ ಕಥೆ ಏನಿದೆಯಲ್ಲ ಅದು ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋಕ್ಕೆ. ಇವತ್ತು ಬಂದಿದ್ದ ಪೌರ ಕಾರ್ಮಿಕರು ಸಂತೋಷ ಪಡ್ತಾರೆ, ಯಾರು ಇನ್ಫೋಸಿಸ್ನಲ್ಲಿದ್ದವರು ಸಂಪಾದನೆ ಮಾಡ್ತಾರೆ, ಲಾಯರು, ಇಂಜಿನಿಯರ್ಸು, ಡಾಕ್ಟರ್ಸು, ಯಾವ್ಯಾವ ದೊಡ್ಡ ದೊಡ್ಡ ಬೇರೆ ಬೇರೆ ಪ್ರೊಫೆಷನ್ ಇಲ್ಲ, ಅವರೆಲ್ಲರೂ ಈ ಕತೆ ನಮ್ಮದು ಅಂತ ನಂಬ್ಕೊಂಡಿದ್ದಾರೆ. ಅವರೆಲ್ಲ ಅವಿಭಕ್ತ ಕುಟುಂಬಗಳಲ್ಲಿ ಆ ಥರದ ಒಂದು ಘಟನೆಗಳು ಜರುಗಿರ್ತವೆ. ಅದಕ್ಕೆ ಇದು ನಮ್ಮವನು ಅವ್ರು ಈ ಥರ ಜಗಳ ನಾನು ಬೈತಿದ್ದೆ ಮಣ್ಣಂಗೆ, ಅವ್ರು ಸೊಸೆ ಹಂಗೆ ಅಂದಿದ್ಲು, ನಾದಿ ಹಿಂಗೆ ಬೈದಿದ್ಲು, ಓರ್ಗೀತಿ ಸರಿ ಇಲ್ಲ. ಇದರ ಯಶಸ್ಸೇ ಇದರ ದೊಡ್ಡ ಕಥೆಯ ಸಾಗುತ್ತಿರುವ ಪರಿ ಅಂತ ಅಂದ್ಕೊಂಡಿದ್ದೀನಿ. ಅದು ಇದರ ದೊಡ್ಡ ಯಶಸ್ಸು. 500 ಆಗಿದೆ, 5,000 ಮಾಡಿ ನೋಡಿ ಅಷ್ಟೇ. ಅಲ್ಲಿವರೆಗೂ ನದಿರೋಣ ಇರ್ತೀವಿ. ನೀವು ಹೆಂಗಂತೀರಾ? ಹೆಂಗಂದು ಹೆಂಗೆಂಗು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೀನಾ ಅವ್ರು ಎಷ್ಟು ಹೂ ಮಾಡಿದ್ರಿ ಅಂತ ಇದುವರೆಗೂ? ಸುಮಾರು ಮಾಡ್ಬಿಟ್ಟಿದಾರ. ಲೆಕ್ಕನೇ ಹಾಕಿಲ್ಲ ನಾನು ಆ್ಯಕ್ಚುಲಿ. ಅವ್ರು ಕೊಡ್ಬೇಕಾದ್ ಮಾತ್ರ ಮೊಳ ಲೆಕ್ಕ ಹಾಕ್ತೀನಿ. ಟೋಟಲ್ ಎಷ್ಟಾಯ್ತು ಅಂತ ಲೆಕ್ಕ ಎಷ್ಟು ಹಾಕ್ತಿದಾರೆ ಅಂತ ತುಂಬ ಒಂದು 500 ಮೊಳ ಕಟ್ಟಿದ್ಯಾ? ಅವತ್ತು ಸ್ಟಾರ್ಟಿಂಗ್ ಒಂದು ಹಾರ ಕಟ್ಟಿದ್ದು ಎಪಿಸೋಡ್ 1 ಮೊಳ ಅಂತಂದ್ರು ಅದೇ 500 ಮೊಳ, ಅದಕ್ಕೆ ಹೇಳಿದ್ ನಾನು. ಸರ್ ಏನಂದ್ರೆ ನೈಸ್ ಆ್ಯಕ್ಟಿಂಗ್ ಥಿಯರಿ ಅಂತ ಒಂದಿದೆ, ಮೆಥಡ್ ಆ್ಯಕ್ಟಿಂಗ್ ಅಂತ ಮಾಡ್ತಾರಲ್ಲ ಆ ಥರ. ಆ ಹುಡುಗಿ ಇಡೀ ರಾತ್ರಿ ಹೂ ಕಟ್ಟೋದು ಏನು ಸೀನಿ, ನಾನು ಕಟ್ತಾ ಹೂ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾಳೆ. ಅವಳು ಹೂ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೆ. ಇವನು ಕಾರ್ ಸುಮಾರಾಗಿ ಓಡಿಸ್ಕೊಂಡಿದ್ದೇನೆ, ಈಗ ಕಾರ್ ಓಡಿಸೋಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದೆ ನಾನು. ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀನಿ ಪಾತ್ರ ಇದೆಯಲ್ಲ ಇದು, ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟೆ ನಾನು. ಇವ್ರು ಹೇಳ್ತಾ ಇದ್ರಲ್ಲ, ಕೂಡ ಗೊತ್ತಿಲ್ಲ, ರೋಹಿಣಿ ಅವ್ರು ಹೇಳ್ತಾ ಇದ್ರು, ಅಮೃತ ಅವ್ರು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದ್ದಾರೆ ಕ್ಯಾರೆಕ್ಟ್ರಿಂದ ಅಂತ. ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಗೊತ್ತಿದ್ದಂಗೆ ತುಂಬ ಅಕೇಶ್ನಲಿ ಫ್ರೆಂಡ್ಸ್ ಜೊತೆಗೆಲ್ಲ ಲೈಟಾಗಿ ಕೂತ್ಕೋತಾ ಇದ್ದವನು ವಾರಕ್ಕೆ 2-3 ಸರಿ ಕೂತ್ಕೊಳ್ಳೋದು ಆಗ್ಬಿಡ್ತು. ಆಮೇಲೆ ನನಗೆ ಗೊತ್ತಾಯಿತು, ಅಯ್ಯೋ ಇಲ್ಲ ತುಂಬ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀನಿ ಕ್ಯಾರೆಕ್ಟರಿಂದ ಅಂತ. ಆಮೇಲೆ ನಿಧಾನ ಕಮ್ಮಿ ಮಾಡಿದೆ. ಈಗ ಒಂದು ಸ್ವಲ್ಪ ಪೈಟ್ ಅಂತ ಕರೀತಾರಲ್ಲ, ಅದನ್ನು ಮಾಡ್ಕೊಂಡು ಒಂದು ಸ್ವಲ್ಪ ಹೊಟ್ಟೆ ಕೆಲಸಕ್ಕೆ ನೋಡ್ತಾ ಇದ್ದೀನಿ. ಆದ್ರೂ ನಮ್ಮ ಡೈರೆಕ್ಟರ್ ಒಂದು ದಪ್ಪ ಆಗ್ತಾ ಇದೆಯಾ, ಅಲ್ಲೇ ಸಣ್ಣ ಆಗ್ತಾ ಇದೆಯಾ, ಮತ್ತೆ ದಪ್ಪ ಆಗುತ್ತೆ. ಇವರು ಅಷ್ಟೇ ಪಾಪ, ಈ ತಾನು ಉದ್ಧಾರ ಆಗಬೇಕು, ಮನೆ ಉದ್ಧಾರ ಆಗಬೇಕು ಅಂತ ಪದೇ ದೇವ್ರ ಪೂಜೆ ಮಾಡ್ತಾರೆ, ನೋಡಿರ್ಬೋದು ಅನೇಕ ಸಲ ವಿಭೂತಿ ಇಟ್ಕೊಂಡು. ಹಂಗೆ ದೇವ್ರ ಪೂಜೆ ಕೊಂಡಲ್ಲಿ ನಡೆಯೋಕೆ ಹೋಗಿ ಕಾಲು ಸುಟ್ಕೊಂಡು ನಿಜವಾದ ಭಕ್ತಿ. ಇನ್ಫ್ಲೂಯೆನ್ಸು 3rd degree ಬರ್ನ್ ಅವರು ಹಂಗೆ ಆಯಾ ಕ್ಯಾರೆಕ್ಟರ್ಲಿ ಇಳಿದೋಗ್ಬಿಟ್ಟಿದ್ದಾರೆ ಎಲ್ಲರೂ. ಅವನೊಂದು ಹೊಸ ಔಟ್ ಇಡಬೇಕು ಅಂತ ತೀರ್ಮಾನ ಮಾಡಿ ಆಸೆ ದೋಸೆ. ನೀವು ಯಾವ್ದ್ರಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಸರ್? ಸರ್ ಆಗ್ಲೇ ಹೇಳ್ತಿದ್ದಾರೆ ನಿಮ್ಮಿಬ್ಬರು ರೊಮ್ಯಾನ್ಸ್ ನೋಡಿ ಕಲಿತಿದ್ದಾರೆ ಅಂತ. ಇಲ್ಲ ಸರ್, ಅವಕಾಶ ಇಲ್ಲ. ಆಡಿಯನ್ಸ್ ಇಲ್ಲೇ ಹೋದ್ರು ಕೂಡ ನಿಮ್ಮನ್ನೆಲ್ಲ ಪರ್ಫೆಕ್ಟ್ ಪಾಯಿಂಟ್. ಬಹಳ ಬುದ್ಧಿ ಸಿಕ್ಕಿ ಸದಾವಕಾಶ ಕಣಪ್ಪ. ಈಗ ಸೀರಿಯಲ್ ಸೊ ನಾವು ಏನಾದರೂ ಅಂದರೆ ಆನ್ ಸ್ಕ್ರೀನಲ್ಲಿ ಮಾತ್ರ ಇಲ್ಲಿ ಡೈಲಾಗ್ ಹೇಳ್ಕೊಟ್ಟಿದ್ದು ಮಾಡೋದು ಬಿಟ್ಟು ಆಫ್ ಸ್ಕ್ರೀನು ಏನೋ ಟೈಮ್ ವೇಸ್ಟ್ ಮಾಡ್ತಾ ತರಲೆ ಮಾತಾಡೋದು ಅಷ್ಟೇ ಅಲ್ಲ, ಸರು ತುಂಬ ಅಂದರೆ ತುಂಬ ಹೇಳ್ಕೊಡ್ತಾ ಇರ್ತಾರೆ ನಮಗೆ ಬೇರೆ ಥರ ನಾಲೆಡ್ಜ್ ಇರ್ಬೋದು. ಅಂದರೆ ಸೀನ್ ಬಗ್ಗೆ, ಆ ಸೀನ್ ಈ ಥರ ಮಾಡಬೇಕಾಗಿತ್ತು, ಈ ಥರ ಮಾಡಬೇಕಾಗಿತ್ತು. ರೊಮ್ಯಾಂಟಿಕ್ ಸೀನ್ಗಳನ್ನ ಅವರಿಬ್ಬರೇ ಅವರೇ ಡಿಸೈನ್ ಮಾಡ್ಕೊತಾರೆ. ಅದನ್ನ ನೋಡಿ ನಮ್ಮ ಡೈರೆಕ್ಟರ್ ಸರ್ ನೋಡಿ ನಾವು ಈಗ ಕಲಿತಾ ಇದ್ದೀವಿ. ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಾಗ ನಾವು ಮಾಡ್ತೀವಿ ಅಷ್ಟೇ. ಆದರೆ ನಮ್ಮಿಬ್ರದ್ದು ಏನೂ ಇಲ್ಲ. ಶೋ ಆ್ಯಂಡ್ ಥ್ಯಾಂಕ್ಸ್ ಟು ನಿನಾಥ್, ಬಿಕಾಸ್ ಸ್ಕ್ರೀನಲ್ಲಿ ಎಲ್ಲರೂ ಹೇಳ್ತಾರೆ ನಿಮ್ಮಿಬ್ಬರು ಪೇರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬೇರೆ ಬೇರೆ ಎಲ್ಲ ಎಕ್ಸಾಂಪಲ್ ಕೊಟ್ಟು ಈ ಥರ ಮಾಡಬೇಕಂತೆಲ್ಲ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ನಿನಾದೇ ಕಾರಣ. ಒಂದು ಹೆಣ್ಮಗುಗೆ ಅಷ್ಟು ಓಪನ್ ಆಗಿ ಬೋಲ್ಡಾಗಿ ಒಂದು ಆ್ಯಕ್ಟ್ ಮಾಡೋದಕ್ಕೆ, ಅದು ರೊಮ್ಯಾಂಟಿಕ್ ಸೀನ್ ಅಂತ ಬಂದಾಗ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಒಂದು ಮುಜುಗರ ಇರುತ್ತೆ, ಅನ್ಕಂಫರ್ಟಬಲ್ ಝೋನ್ ಅನ್ನೋದು ಆಗುತ್ತೆ ನಮಗೆ. ಅದನ್ನು ಇವನು ಕ್ಲಿಯರ್ ಮಾಡಿ ನನಗೆ ತುಂಬ ಅಂದರೆ ತುಂಬ ಒಂದು ಫ್ರೆಂಡ್ಲಿ ಆಗಿ ನನಗೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿ ಸ್ಕ್ರೀನಲ್ಲಿ ಅಷ್ಟು ಮುದ್ದಾಗಿ ಕಾರಣೋದಕ್ಕೆ ಕಾರಣ ಆಗಿರೋದು. ನಾಟ್ ಲೈಕ್ ಸೊ ಥ್ಯಾಂಕ್ ಯು ನಿನಾಥ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ಸ್ ಟು ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಆ್ಯಂಡ್ ಚಾನಲ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.
ಆಮೇಲೆ ಕೊಡ್ತಿಲ್ಲ. ನಾನು ಫಸ್ಟು ಸ್ಟಾರ್ ಸುವರ್ಣಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಈ ಕ್ಯಾರೆಕ್ಟರ್ಗೆ ನನ್ನನ್ನು ಕಾಸ್ಟಿಂಗ್ ಮಾಡಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ. ಇದನ್ನು ನಾನು ಪ್ಯಾಷನಾಗಿ ತೊಗೊಂಡಿರೋದ್ರಿಂದ ಎಷ್ಟು ಖುಷಿಯಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಅನಿಸುತ್ತೆ ಪ್ಯಾಷನಾಗಿ ತೊಗೊಂಡಾಗ ತುಂಬ ಇಷ್ಟಪಟ್ಟು ಮಾಡ್ತೀವಿ, ತುಂಬ ಖುಷಿಯಾಗುತ್ತೆ. ಈ ಥರ ಕ್ಯಾರೆಕ್ಟರ್ ಸಿಕ್ಕಿದೆ ತುಂಬ ಖುಷಿಯಾಗುತ್ತೆ. ಕೆಲವೊಂದು ಟೈಮು ದುಡ್ಡುಗೋಸ್ಕರ ಮಾಡೋದು ಇರುತ್ತೆ. ಬಟ್ ಪ್ಯಾಷನ್ ಅಂತ ಬಂದಾಗ ತುಂಬ ಇಷ್ಟಪಟ್ಟು ಆ್ಯಂಡ್ ಜನಗಳ ರೆಸ್ಪಾನ್ಸು ಅದೇ ಥರ ಇರುತ್ತೆ. ನಾವು 1 ಕೋಟಿ ಕೊಟ್ಟರು ಏನು ಬೇಕಾದರೂ ತೊಗೋಬೋದು. ಬಟ್ ಜನಗಳ ಪ್ರೀತಿ ಸಿಗೋದಿರುತ್ತಲ್ಲ, ಅದನ್ನು ನಾವು ಹೋಗ್ಬಿಟ್ಟು ನನಗೆ ಪ್ರೀತಿ ಕೊಡಿ ಅಂತ ಯಾರ ಹತ್ರನೂ ಕೇಳೋದಕ್ಕಾಗಲ್ಲ. ಅದು ಅವ್ರ ಮನಸ್ಸಿಂದ ಬರಬೇಕು. ಸೊ ಆ ಥರ ನನಗೆ ಸಿಗ್ತಿದೆ. ನನಗಂತಲ್ಲ, ಇಡೀ ಟೀಮ್ಗೆ ಜನಗಳ ಆಶೀರ್ವಾದ, ಪ್ರೀತಿ ಎಲ್ಲ ಸಿಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ಸೀರಿಯಸ್ಲಿ ನನಗೆ ಇಲ್ಲಿ ಸೆಟ್ಟಿಗೆ ಬರಬೇಕಂತ ಹೇಳಿದ್ರೆ ಸಖತ್ ಖುಷಿ ಆಗುತ್ತೆ. ಮನೇಲಿ ಒಂದು ಫ್ಯಾಮಿಲಿ ಆದರೆ ಇಲ್ಲೊಂದು ಫ್ಯಾಮಿಲಿ ಥರ ಬಿಲ್ಡ್ ಆಗಿದ್ದೀವಿ ನಾವೆಲ್ಲರೂ. 500 ಎಪಿಸೋಡ್ ಆಗಿದೆ ಅಂತ ಹೇಳಿದ್ರೇ ನಂಬಕ್ಕಾಗ್ತಿಲ್ಲ. ಒಂಥರ ಗೂಸ್ ಬಂಪ್ ಬಂದಂಗೆ ಆಗುತ್ತೆ. ಒಂಥರ ಹ್ಯಾಪಿ. ಏನಕ್ಕಂದ್ರೆ ಈಗ ಮೊನ್ನೆ ಏನೋ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಅನ್ನೋ ಥರ ಫೀಲಿಂಗ್ ಅನಿಸ್ತಿದೆ ನನಗೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಎಲ್ಲರೂ ಸೀನಿಯರ್ಸ್, ರವಿ ಸರ್, ರಮೇಶ್ ಸರ್ ಇರ್ಬೋದು, ಸೀನಿಯರ್ ಅಂದ್ರೆ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ವಯಸ್ಸಾಗಿದೆ ಅಂತ ಹೇಳಿಲ್ಲ ಸರ್, ನೀವು ಯೂತು, ಅದೇ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅಂತ ಹೇಳಿ. ನೀವು ಚಿಕ್ಕ ವಯಸ್ಸಿಂದ ನಟನೆ ಶುರು ಮಾಡಿರೋದ್ರಿಂದ ಸ್ವಲ್ಪ ಹಂಗನ್ಸುತ್ತೆ. ಈಸ್ ಇನ್ 20s ರೆಡಿ. ಬಾಲ ನಟನಾಗಿದ್ದೆ ತಪ್ಪು.